ವೇದಿಕೆ ಮೇಲಿರೋ ಎಲ್ರಿಗೂ, ವೇದಿಕೆ ಎದುರಿಗಿರೋ ಎಲ್ಲ ಸಭಿಕರಿಗೂ ನನ್ನ ಹೃದಯದಾಳದಿಂದ ನಮಸ್ಕಾರ. ಇವತ್ತು ನಮ್ಮ ಮನದ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಹೆರಿಟೇಜ್ ಗಾಂಧಿ ಬಜಾರ್ ಅವ್ರಿಗೆ ಧನ್ಯವಾದಗಳು. ಕ್ಯಾಪ್ಟನ್ ಮನೋಜ್ ಪಾಂಡೆ ಅವರ ಅಪ್ಪ ಹೇಳಿದ ಒಂದು ಮಾತನ್ನ ನೆನಪು ಮಾಡ್ಕೊಳ್ತಾ ನನ್ನ ಮಾತನ್ನು ಪ್ರಾರಂಭಿಸ್ತೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ಯಾಪ್ಟನ್ ಮನೋಜ್ ಪಾಂಡೆ ಕಾರ್ಗಿಲ್ ವೀರಯೋಧ, ದೇಶದ ಯುದ್ಧ ಕಾಲದ ಅತ್ಯುನ್ನತ ಪ್ರಶಸ್ತಿಯಾದ ಪರಮವೀರ್ ಚಕ್ರದಿಂದ ಅಲಂಕೃತಗೊಂಡವರು. ತಮ್ಮ ಮಗನ ಬಗ್ಗೆ ಮಾತಾಡ್ತಾ ಮನೋಜ್ ಪಾಂಡೆ ಅವರ ಅಪ್ಪ ಗೋಪಿಚಂದ್ ಪಾಂಡೆ ಒಮ್ಮೆ ಹೇಳ್ತಾರೆ, ಮೈ ಸನ್ ಇಸ್ ನೋ ಲಾಂಗರ್ ಮೈನ್ ಅಲೋನ್, ಹಿ ಬಿಲಾಂಗ್ಸ್ ಟು ಇಂಡಿಯಾ ಅಂತ. ಶ್ರೀ ಗೋಪಿಚಂದ್ ಪಾಂಡೆ ಅವರ ಮಾತು ಎಷ್ಟೊಂದು ನಿಜ ಅನ್ನೋದು ನಮಗೀಗ 100ಕ್ಕೆ 100ರಷ್ಟು ಮನದಟ್ಟಾಗಿದೆ. ಪ್ರಾಯಶಃ ಇದು ಪ್ರತಿಯೊಬ್ಬ ವೀರಯೋಧನ ಕುಟುಂಬಸ್ಥರ ಮಾತು ಕೂಡ. ನಮ್ಮ ಮಗ ದೇಶಕ್ಕಾಗಿ ತನ್ನನ್ನು ಅರ್ಪಿಸ್ಕೊಂಡು 1 ವರ್ಷ ಆಗಿದೆ. ಸೊ ಪೂರ್ತಿ 1 ವರ್ಷ ಈ ನಾಡು, ಈ ದೇಶ ಆತನ ತ್ಯಾಗ ಬಲಿದಾನಗಳನ್ನ ಎಷ್ಟೊಂದು ಗುರುತಿಸಿದೆ, ಆತನ ಸದ್ಗತಿಗಾಗಿ ಎಷ್ಟೊಂದು ಪ್ರಾರ್ಥಿಸಿದೆ. ಮತ್ತೆ ಅವನ ಕುಟುಂಬದವರಾದ ನಮಗೆ, ಅದಿತಿಗೆ ಎಲ್ರಿಗೂ ಎಷ್ಟೊಂದು ಶುಭ ಹಾರೈಸಿದೆ ಅಂತಂದ್ರೆ ಅದನ್ನ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದು ಎಣಿಕೆಗೆ ನಿಲುಕದೆ ಇರೋದು, ಮಾತಿಗೆ ಎಟುಕದೆ ಇರೋದು. ಹಾಗಾಗಿ ಪ್ರಾಂಜಲ್ನ ಇಡೀ ದೇಶ ಮನೆ ಮಗನ್ ರೀತಿ ನೋಡ್ಕೊಂಡಿದೆ ಅನ್ನೋದನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಅದಕ್ಕೆ ನಾವು ತುಂಬಾ 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 ಆಭಾರಿಯಾಗಿದ್ದೀವಿ. ಈತ ಅಥವಾ ಈಕೆ ಇಂಥವರ ಮಗ ಅಥವಾ ಮಗಳು ಅಂತ ಗುರುತಿಸಿದಾಗ ನಮಗ್ ತುಂಬಾ ಖುಷಿ ಆಗತ್ತೆ, ನಿಜ. ಆದ್ರೆ ಈತ ಅಥವಾ ಈಕೆ ಇಂಥವರ ಅಪ್ಪ ಅಥವಾ ಅಮ್ಮ ಅಂತ ಗುರುತಿಸಿದಾಗ ಅದಕ್ಕಿಂತ ಹೆಚ್ಚು ಆನಂದ ಸಿಗತ್ತೆ. ಯಾಕೆಂದ್ರೆ ಮೊದಲನೇದು ಪರಂಪರೆಯ ಬಲದಿಂದ ಸಿಗುವಂತ ಅಸ್ಮಿತೆ. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ತಾತ ಮುತ್ತಾತ ಅವ್ರು ಮಾಡಿರೋ ಸಾಧನೆ ಬಲದಿಂದ ನಿಮ್ಗೆ ಆ ಐಡೆಂಟಿಟಿ ಸಿಗ್ತಾ ಇದೆ. ಸೊ ಅದರಲ್ಲಿ ನಿಮ್ಮ ಪಾತ್ರ ಏನು ಇಲ್ಲದೆ ಇರ್ಬೋದು, ಆದ್ರೆ ನಿಮ್ಮನ್ನ ಒಬ್ರು ಇಂಥವ್ರ ಅಪ್ಪ ಅಥವಾ ಅಮ್ಮ ಅಂತ ಗುರುತಿಸಿದಾಗ ಅದು ನಿಮ್ಮ ಮಗ ಅಥವಾ ಮಗಳ ಸಾಧನೆ ಬಲದಿಂದ ಮಾತ್ರ ಸಿಗುವಂತ ಅಸ್ಮಿತೆ ಅಲ್ಲ. ಅದು ಅಂಥ ಸಾಧಕನನ್ನ ನೀವು ಸಮಾಜಕ್ಕೆ ಕೊಟ್ಟಿದ್ದೀರಲ್ಲ ಅಂತನ್ನೋ ಧನ್ಯತಾ ಭಾವದಿಂದ ಬರುವಂತ ಅಸ್ಮಿತೆ. ಸೊ ಆ ಐಡೆಂಟಿಟಿ ಏನಿದೆ, ಅದರಲ್ಲಿ ನಿಮ್ಮ ಪಾತ್ರ ಕೂಡ ಇದೆ. ಮೊದಲನೇ ಕೇಸಲ್ಲಿ ನಮ್ಮ ಪಾತ್ರ ಇಲ್ಲ, ನಮ್ಮ ತಾತ ನಮ್ಮ ಮುತ್ತಜ್ಜ ಸಾಧನೆ ಮಾಡಿದ್ದಾರೆ, ಅದರಿಂದ ನಮ್ಗೆ ಆ ಒಂದು ಐಡೆಂಟಿಟಿ ಬಂತು. ಇದರಲ್ಲಿ ಅಂತ ಸಾಧಕನನ್ನ ನಮ್ಮ ಕಡೆಯಿಂದ ದೇಶಕ್ಕೆ ಕೊಟ್ವಲ್ಲ ಅಥವಾ ಸಮಾಜಕ್ಕೆ ಕೊಟ್ವಲ್ಲ ಅಂತನ್ನೋ ಆ ಧನ್ಯತಾ ಭಾವ ಏನಿರುತ್ತೆ, ಅದರಿಂದ ಬರುವಂತ ಅಸ್ಮಿತೆ. ಸೊ ನಿಜವಾಗ್ಲು ಅದರಲ್ಲಿ ನಮ್ಮ ಪಾತ್ರ ಇದೆ ಅಂತ ಅನ್ಕೊಳ್ಳುವಾಗ ಆ ಖುಷಿ ತುಂಬಾ ದೊಡ್ಡದು. ಅಂತ ಖುಷಿನ ಮತ್ತೆ ಹೆಮ್ಮೆನ ನಮ್ಮ ಮಗ ಇವತ್ತು ನಮಗ್ ಕೊಟ್ಟಿದ್ದಾನೆ. ಆದ್ರೆ ಅವನು ಇದ್ದು ಈ ಆನಂದನೂ ಇದ್ದಿದ್ರೆ ಅದ್ರ ರೀತಿನೇ ಬೇರೆ ಇರ್ತಿತ್ತು ಅನ್ಸತ್ತೆ. ಅಷ್ಟನ್ ಮಾತ್ರ ನಾನು ಹೇಳಬಲ್ಲೆ ಈಗ. ಅಂಡ್ ಸಾಮಾನ್ಯವಾಗಿ ಸೇನೆನಲ್ಲಿರೋ ಜನರ ಜೊತೆ ಇಂಟ್ರಾಕ್ಟ್ ಮಾಡುವಾಗ
ಅಬ್ಬಾ, ಏನ್ ಏನ್ರಿಂದ ಬ್ರಹ್ಮ ಇವರನ್ನ ಸೃಷ್ಟಿ ಮಾಡಿದಾನೆ ಅಂತ ಅನ್ಸೋದು ಸಾಮಾನ್ಯ. ಕಿಸ್ ಮಿಟ್ಟಿಗೆ ಮನೆ ಒಂಥರ ಅದು ನಮ್ಮ ಸಾಮಾನ್ಯ ಉದ್ಗಾರ ಆಗಿರತ್ತೆ. ನಮ್ಮ ಮತ್ತೆ ಅವರ ನಡುವೆ ಇರೋಂಥ ಡಿಫ್ರೆನ್ಸ್ ಏನಿದೆ, ಆ ವ್ಯತ್ಯಾಸ ಏನಿದೆ, ಅದಕ್ಕೆ ಇರೋ ಕಾರಣ ಒಂದೇನೆ. ಸೇನೆನಲ್ಲಿರೋರು ಯಾರೇ ಆಗಿರ್ಲಿ, ಬದುಕಿನ ಅನಿಶ್ಚಿತತೆಯನ್ನ, ಅಂದ್ರೆ ಅನ್ಸರ್ಟನಿಟಿ ಆಫ್ ಲೈಫ್ ನ ನಮ್ಗಿಂತ ತುಂಬಾ 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 ಹತ್ರದಿಂದ ನೋಡಿರ್ತಾರೆ. ಸೊ ಅದೇನೆ ಆ ಡಿಫ್ರೆನ್ಸ್ ಮಾಡೋದು. ಅಂದ್ರೆ ಕೂದಲೇನೆ ಅಷ್ಟು ಅಂತರದಲ್ಲಿ ಗುಂಡುಗಳು ಹಾರ್ ಹೋಗೋದನ್ನ, ಅಥವಾ ನೋಡ್ತಾ ಅವ್ರ ಜೊತೆಲಿದ್ದವನು ಇತಿಹಾಸದ ಪುಟ ಸೇರ್ಬಿಡೋದನ್ನ ನೋಡಿರ್ತಾರೆ. ಹಾಗಾಗಿ ಒಂಥರ ಅದು ಅವ್ರ ವ್ಯಕ್ತಿತ್ವಕ್ಕೆ ಒಂದು ಬೇರೆನೇ ಆದ ಆಯಾಮನ ಕೊಡತ್ತೆ. ಹಾಗಾಗಿ ಆ ಡಿಫ್ರೆನ್ಸ್ ತುಂಬಾ ಕಾಣತ್ತೆ ಸಿವಿಲಿಯನ್ಸ್ಗೆ ಮತ್ತೆ ಆರ್ಮಿನಲ್ಲಿ, ಎನಿ ಆರ್ಮ್ ಫೋರ್ಸಸ್ ನಲ್ಲಿರೋ ಜನಕ್ಕೆ. ಅಂಡ್ ದೇಶಕ್ಕೋಸ್ಕರ ತಮ್ಮ ಸರ್ವಸ್ವನು ಸಮರ್ಪಿಸ್ಕೊಳ್ತಾರಲ್ಲ, ಆ ಯೋಧರನ್ನ ನೋಡಿದಾಗ ಅದ್ ಹೇಗೆ ಅವರು ಅಷ್ಟೊಂದು ಸುಲಭವಾಗಿ ತಮ್ಮ ಜೀವದ ಹಂಗ ತೊರೆದು ಹೋರಾಡ್ತಾರೆ ಅಂತನೋ ಆಶ್ಚರ್ಯ ಆಗತ್ತೆ. ಅಂದ್ರೆ ಕುತೂಹಲದಿಂದ ಸ್ವಲ್ಪ ಒಳ ಹೊಕ್ಕ ನೋಡಿದ್ರೆ ಅವ್ರ ತರಬೇತಿ, ಅವ್ರ ಟ್ರೈನಿಂಗ್ ಏನಿದೆ ಅದು ಅವ್ರನ್ನ ಹಾಗೆ ತಯಾರು ಮಾಡಿರತ್ತೆ ಅಂತನ್ನೋದು ಗೊತ್ತಾಗತ್ತೆ. ಸೇನೆನಲ್ಲಿ ಪ್ರತಿಯೊಬ್ಬರೂ ಚೆಟ್ಟುಡ್ ಮೋಟೋ ಅಥವಾ ಚೆಟ್ಟುಡ್ ಧ್ಯೇಯೋಕ್ತಿ ಅಂತನ್ನೋದನ್ನ ಅವರು ತಮ್ಮ ಮನಸ್ಸಲ್ಲಿ ಅಚ್ಚೊತ್ಕೊಂಡಿರ್ತಾರೆ. ಈ ಚೆಟ್ಟುಡ್ ಧ್ಯೇಯೋಕ್ತಿ ಏನಿದೆ ಅದು ಯಾವುದೇ ಒಂದು ಸೈನಿಕನ ಬದುಕಿನ ಆದ್ಯತೆಗಳನ್ನ, ಅಂದ್ರೆ ಪ್ರಯಾರಿಟೀಸ್ನ ತುಂಬಾ ನಿಖರವಾಗಿ ನಿರ್ದೇಶಿಸುವಂತ ಸಾಲುಗಳು. ಅವರ ಜೀವನದ ದಿಕ್ಕನ್ನ, ಜೀವನಕ್ಕೆ ಒಂದು ದಿಕ್ಕು ಕೊಡತ್ತೆ, ಡೈರೆಕ್ಷನ್ ಕೊಡತ್ತೆ. ಅದು ಆ ಪ್ರಯಾರಿಟಿನ ಸೆಟ್ ಮಾಡ್ಕೊಡತ್ತೆ. ಅದನ್ನ ಇರೋ ತರಾನೇ ಓದ್ಬಿಡ್ತೀನಿ, ಏನು ವ್ಯತ್ಯಾಸ ಆಗದೆ ಇರೋ ತರ. 3 ವಾಕ್ಯ ಅಷ್ಟೇನೇನೆ. ಮೊದಲನೇದು, ದೇಶದ ರಕ್ಷಣೆ, ಗೌರವ, ಹಿತ ಎಲ್ಲಕ್ಕಿಂತ ಮೊದಲು, ಯಾವಾಗಲೂ ಮತ್ತು ಪ್ರತಿ ಸಲ. ನಿನ್ನ ಅಧೀನದ, ಎರಡನೇದು, ನಿನ್ನ ಅಧೀನದಲ್ಲಿರುವ ಸೇನಾನಿಗಳ ಗೌರವ, ರಕ್ಷಣೆ, ಹಿತ ಅದರ ನಂತರ. ಅಂದ್ರೆ ಅವ್ರ ಕೆಳಗೆ ಯಾರಿದಾರೋ ಅವ್ರದ್ದು ಸೇಫ್ಟಿ, ಸೆಕ್ಯೂರಿಟಿ. 3ನೇ ಸೆಂಟೆನ್ಸ್, ನಿನ್ನ ಸೌಕರ್ಯ, ಸೌಖ್ಯ, ಸುರಕ್ಷೆ, ಕೊನೆಯಲ್ಲಿ ಯಾವಾಗಲೂ ಮತ್ತು ಪ್ರತಿ ಸಲ. ಈ ಯಾವಾಗಲೂ ಮತ್ತು ಪ್ರತಿ ಸಲ ಅಂತ, ಅಥವಾ ಆಲ್ವೇಸ್ ಅಂಡ್ ಎವ್ರಿ ಟೈಮ್ ಅಂತನ್ನೋ ಈ ಪದಪುಂಜ ಏನಿದೆ ಅದ್ರ ಪ್ರಭಾವ ತುಂಬಾ ದೊಡ್ಡದು. ಸೈನಿಕರ ತರಬೇತಿದು ತಳಹದಿನೇ ಇದು, ಇದೇನೆ ಫೌಂಡೇಶನ್. ಸೊ ಹೌತಾತ್ಮ್ಯಕ್ಕೆ ಅಂದ್ರೆ ಮಾರ್ಟರ್ಡಮ್ಗೆ ಸೈನಿಕರನ್ನ ಅಣಿಗೊಳಿಸುವಂತ ಮೂಲ ಮಂತ್ರ ಅದು. ಅಂದ್ರೆ ತಾನು ತನ್ನ ಬದುಕಿನ ಕೇಂದ್ರ ಬಿಂದು ಅಂತನ್ನೋ ಮನಸ್ಥಿತಿಯಿಂದ, ಆ ಮೈಂಡ್ ಸೆಟ್ ಇಂದ, ನನ್ನ ಲೈಫ್ ನಾನೇನೆ ಸೆಂಟ್ರಲ್ ಪಾಯಿಂಟ್, ಆ ಫೋಕಸ್ ಅಂತನ್ನೋ ಮನಸ್ಥಿತಿಯಿಂದ ತನ್ನ ದೇಶ ತನ್ನ ಬದುಕಿನ ಕೇಂದ್ರ ಬಿಂದು ಅಂತನ್ನೋ ಉದಾತ್ತತೆಗೆ ಒಂದ್ ವ್ಯಕ್ತಿನ ಏರ್ಸೋಂತ ಏಣಿ ಇದೇ ಚೆಟ್ಟುಡ್ ಧ್ಯೇಯೋಕ್ತಿ. ಸೊ ಸೈನಿಕರು ಅವ್ರ ಜೀವದ ಹಂಗ ತೊರೆದ್ದು ಹೋರಾಡಕ್ಕಾಗೋದು ಈ ಸೂತ್ರದ ಬಲದಿಂದ. ನಾವು ಮಸಲ್ ಮೆಮೊರಿ ಅಂತನ್ನೋ ಟರ್ಮ್ನ ತುಂಬಾ ಸಲ ಕೇಳಿರ್ತೀವಿ. ಈ ಚೆಟ್ಟುಡ್ ಧ್ಯೇಯೋಕ್ತಿನ ಪದೇ ಪದೇ ರಿಪೀಟ್ ಮಾಡಿ ಅವ್ರಿಗೆ ಮಸಲ್ ಮೆಮೊರಿ ಆಗೋಗಿರುತ್ತೆ. ಹೇಗೆ ಅಂತಂದ್ರೆ, ನಾವು ಲೈಫಲ್ಲಿ ಒಂದ್ಸಲ ಸೈಕ್ಲಿಂಗ್ ಕಲ್ತ್ವಿ ಅಂತಂದ್ರೆ ನಾವು ಮಧ್ಯ 10 ವರ್ಷ ಬಿಟ್ಟಿದ್ರು ಇನ್ನೊಂದ್ ದಿವಸ ಸೈಕಲ್ ಹತ್ತದಾಗ ಓಡಿಸ್ತೀವಿ. ಯಾವಾಗ್ಲೂ ಸಣ್ಣ ಏಜ್ ಅಲ್ಲಿ ಸ್ವಿಮ್ಮಿಂಗ್ ಕಲ್ತಿದ್ರು ನಾವು ನೀರಲ್ಲಿ 20 ವರ್ಷ 30 ವರ್ಷ ಬಿಟ್ಟು ಬಿದ್ರೂ ಮತ್ತೆ ಈಜ್ತೀವಿ. ಆ ಥರ ಮಸಲ್ ಮೆಮೊರಿ ಅಂತ ಅನ್ನೋದು ಅದು ಹೋಗೋದಿಲ್ಲ ಅದು. ಸೊ ಸೈನಿಕರ ಜೀವನದಲ್ಲಿ ಈ ಚೆಟ್ಟುಡ್ ಧ್ಯೇಯೋಕ್ತಿ ಏನಿದೆ ಅದು ಒಂಥರ ಪದೇ ರಿಪೀಟ್ ಆಗಿ ಒಂದು ಮಸಲ್ ಮೆಮೊರಿ ಆಗೋಗಿರತ್ತ ಅಂತ ನನ್ನ ತಲೆಗೆ ಬರೋದು. ಒಂಥರ ಬಲಿದಾನ ಡಿಮ್ಯಾಂಡ್ ಮಾಡುವಂತ ಒಂದು ಸಿಚುಯೇಷನ್ ಅವ್ರ ಎದುರಿಗೆ ಬಂದಾಗ ಒಂಥರ ಅವ್ರಿಗೆ ಅರಿವಿಲ್ದೆ ಇರೋ ತರ ಅವರ ಬಾಡಿ ಅಂಡ್ ಮೈಂಡ್ ಆ ಸೂತ್ರಕ್ಕೆ ಶರಣಾಗಿ ಹೋಗತ್ತೆ. ಸೊ 2ನೇ ಥಾಟ್ ಇಲ್ದೆ ಅವ್ರ ಕರ್ತವ್ಯನ
ನಿಭಾಯಿಸ್ಬಿಡ್ತಾರೆ. ಕಾರ್ಗಿಲ್ ವಿಜಯೋತ್ಸವದ ರಜತ ಮಹೋತ್ಸವದ ವರ್ಷದಲ್ಲೇ ದೇಶಕ್ಕಾಗಿ ನಮ್ಮ ಮಗನ ಬಲಿದಾನ ಆಯಿತು. ಅದೇ ಕಾರ್ಗಿಲ್ ಯುದ್ಧನ ನೋಡ್ತಾ ಮತ್ತೆ ನಮ್ಮ ಸೈನಿಕರ ವೀರಗಾಥೆಗಳನ್ನ ಕೇಳ್ತಾ ಓದ್ತಾ ಬೆಳೆದವನು ನಮ್ಮ ಮಗ. ಭಾರತೀಯ ಸೇನೆಯ ಉದಾತ್ತ ಧ್ಯೇಯಗಳನ್ನೆಲ್ಲ ಒಂಥರ ಅವನ್ ಕಣಕಣದಲ್ಲೂ ತುಂಬಿಸ್ಕೊಂಡಿದ್ದ. ಸೊ ಕರ್ತವ್ಯದ ಕರೆ ಬಂದಾಗ ಎರಡನೇ ಯೋಚನೆ ಇಲ್ಲದೆ ಆ ಕಡೆ ಹೆಜ್ಜೆ ಹಾಕುವಂತ ಮನೋಬಲ ಅವನಿಗೆ ಇತ್ತು. ಇವತ್ತವನು ನಮ್ ಜೊತೆ ಇಲ್ಲ ಅಂತನೋ ದುಃಖ ಖಂಡಿತ ಇದೆ, ಲೈಫ್ ಲಾಂಗ್ ಇರತ್ತೆ, ಅದು ಹೋಗುವಂತ ದುಃಖ ಅಲ್ಲ. ಆದ್ರೆ ತನ್ನ ಕರ್ತವ್ಯದ ಕರೆ ಬಂದಾಗ ಒಂಥರ ಶಿರಸ ವಹಿಸಿ ಅದನ್ನ ಪಾಲಿಸ್ದ ಅಂತನ್ನೋ ಸಮಾಧಾನ ಅದು ಕೂಡ ತುಂಬಾ ಇದೆ. ಮತ್ತು ಅವನ್ ಮಾಡಿದ ಕೆಲಸದ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಈ ಮೊಮೆಂಟ್ ಅಲ್ಲಿ ನನ್ನ ಸೊಸೆ ಅದಿತಿನ್ ಸಹ ನೆನಪು ಮಾಡ್ಕೊಳ್ತೀನಿ. ಒಂಥರ ಟಫೆಸ್ಟ್ ಮೂಮೆಂಟ್ ಅವಳ ಎದುರಿಗೆ ಬಂದು ನಿಂತಾಗ ಒಂಥರ ಎಷ್ಟೊಂದು ಮೆಚುರಿಟಿಯಿಂದ, ಒಂಥರ ಆ ಪ್ರಬುದ್ಧತೆಯಿಂದ, ಧೈರ್ಯದಿಂದ ಆ ಸಿಚುಯೇಷನ್ನ ಎದುರಿಸಿದ್ಲು. ಅವಳು ಹಾಗಿದ್ದಿದ್ರಿಂದ ನಮಗೂನು ಧೈರ್ಯ ತಗೊಂಡಿರಕ್ಕಾಯ್ತು, ಇಲ್ಲ ಅಂತಂದ್ರೆ ಆಗ್ತಾ ಇರ್ಲಿಲ್ಲ. ಸೊ ಕ್ಯಾಪ್ಟನ್ ಪ್ರಾಂಜಲ್ಗೆ ಇವತ್ತು ನೀವೆಲ್ರೂ ಗೌರವ ಸಮರ್ಪಣೆ ಮಾಡಿದ್ದೀರಾ. ಆ ಗೌರವನ ನಮ್ಮ ಮುಖಾಂತರ ಸಲ್ಲಿಸ್ತಾ ಇದ್ದೀರಾ ನಿಜ. ಆದ್ರೆ ಇದು ಪ್ರಾಂಜಲ್ ಒಬ್ನಿಗೆ ಮಾತ್ರ ನೀವು ಸಲ್ಲಿಸ್ತಾ ಇರೋ ಗೌರವ ಅಲ್ಲ. ಅಂದ್ರೆ ಇಂಡಿಯನ್ ಆರ್ಮಿ ಬಗ್ಗೆ ಅಥವಾ ಆರ್ಮ್ ಫೋರ್ಸಸ್ ಬಗ್ಗೆ ನಿಮ್ಮ ಅಭಿಮಾನ ಏನಿದೆ ಅದನ್ನೆಲ್ಲ ಪ್ರಾಂಜಲ್ ಮುಖಾಂತರ ನಮ್ ಆರ್ಮ್ ಫೋರ್ಸಸ್ ತಲುಪಿಸ್ತಾ ಇದ್ದೀರಾ ಅಷ್ಟೇ. ಆ ಅಭಿಮಾನ ಸೈನಿಕರಿಗೆ ಸಂಬಂಧಪಟ್ಟಿದ್ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ, ಪ್ರತಿಯೊಂದು ಕಾರ್ಯಕ್ರಮದ್ದು ಉದ್ದೇಶ ಅದೇ ಆಗಿರುತ್ತೆ. ಹೆಸರಿಗೆ ಅಂದ್ರೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸೋಲ್ಜರ್ ಹೆಸರನ್ನ ಇಟ್ಕೊಂಡು ಮಾಡ್ತೀವಿ ಅಂತಂದ್ರು ಅದ್ರದ್ದು ಫೈನಲ್ ಡೆಸ್ಟಿನೇಷನ್ ಇಂಡಿಯನ್ ಆರ್ಮಿ ಅಥವಾ ಆರ್ಮ್ ಫೋರ್ಸಸ್. ಅಷ್ಟಂತೂ ನಿಜ. ಯಾಕೆಂದ್ರೆ ಖುದ್ದಾಗಿ ನೀವು ಅಲ್ಲಿ ಹೋಗಿ ಏನು ಮಾಡಕ್ಕಾಗಲ್ಲ. ಸೊ ಇವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಗ್ರಾಟಿಟ್ಯೂಡ್ನ ತಲುಪಿಸ್ತಾ ಇದ್ದೀರಾ. ಸೊ ಇವತ್ ನೀವು ಮಾಡಿದ್ದ ಈ ಪ್ರೋಗ್ರಾಮ್ ನಿಜವಾಗ್ಲೂ ಒಂಥರ ಪ್ರಾಂಜಲಿಗೆ ತುಂಬಾ ಖುಷಿ ಆಗಿರುತ್ತೆ. ಗಾಂಧಿ ಬಜಾರಲ್ಲೇ ತುಂಬಾ ಟೈಮ್ ಕಳೆದೋನು ಅವನು. ಸೊ ಇಲ್ಲಿ ಜನನೇ ನೆನೆಸ್ಕೊಳ್ತಾ ಇದ್ದಾರೆ ಅಂತನ್ನುವಾಗ ನೋಡ್ತಾ ಇರ್ತಾನೆ, ಎಲ್ಲೋ ಕೂತ್ ನೋಡ್ತಾ ಇರ್ತಾನೆ. ಡೆಫಿನೆಟ್ಲಿ ಅವನಿಗೆ ತುಂಬಾ ಖುಷಿ ಆಗಿರುತ್ತೆ. ಅಂಡ್ ಮುಗಿಸೋ ಮುಂಚೆ ಒಂದೇ ಒಂದು ಕಿರು ಕವನ ನಂದನ್ನ ಓದ್ಬಿಟ್ಟು ಮುಗಿಸ್ಬೇಕು ಅಂತ ಅನ್ಕೊಂಡೆ. ಯಾಕೆಂದ್ರೆ ಪ್ರಾಂಜಲ್ ಹೋದ್ಮೇಲೆ ಕೂಡ ನಡೀತಾನೆ ಇದೆ ಇದೇ ತರ ಇನ್ಸಿಡೆಂಟ್ಗಳು. ಸೊ ಕಾಶ್ಮೀರದ ನೆಲ ಆ ತರ ಪ್ರಾಂಜಲ್ ತರ ಎಷ್ಟು ನೂರಾರು ಸಾವಿರಾರು ಜನದ ಬಲಿನ ತಗೊಳ್ತಾನೆ ಇದೆ. ಪ್ರತಿ ಸಲ ನ್ಯೂಸ್ನಲ್ಲೋ ಸ್ಕ್ರಾಲ್ನಲ್ಲೋ ಇಲ್ಲಿ ಎನ್ಕೌಂಟರ್, ಅಲ್ಲಿ ಆಪರೇಷನ್ ನಡೀತಾ ಇದೆ ಅಂತ ಅನ್ನೋವಾಗೆಲ್ಲ ಮನಸ್ಸು ಕುಗ್ಗೋಗತ್ತೆ. ಸೊ ಅಂತ ಒಂದು ಟೈಮಲ್ಲಿ ಬರ್ದಿದ್ದು ಇನ್ನೆಷ್ಟು ದಿನ ಇನ್ನೆಷ್ಟು ಜನ ಅಂತ ಒಂದು ಕಿರು ಕವಿತೆ ಅಷ್ಟೇ. ಸೊ ಸಮರವಲ್ಲದ ಸಮರ ಸರಸ್ವತಿಯ ನೆಲದಲ್ಲಿ ಅಂತಂದ್ರೆ ನಾವು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಹೇಳ್ತೀವಿ. ಸರಸ್ವತಿದ ನೆಲ ಕಾಶ್ಮೀರ. ಸೊ ಅದಕ್ಕೋಸ್ಕರ ಇಲ್ಲಿ ಹಾಗೆ ಹೇಳಿರೋದು. ಸಮರವಲ್ಲದ ಸಮರ ಸರಸ್ವತಿಯ ನೆಲದಲ್ಲಿ ಇನ್ನೆಷ್ಟು ದಿನ ಇನ್ನೆಷ್ಟು ಜನ, ಚಿಮ್ಮುವುದು ಉಕ್ಕುಕ್ಕಿ ನೆತ್ತರಿನ ಕಾರಂಜಿ ಇನ್ನೆಷ್ಟು ದಿನ ಇನ್ನೆಷ್ಟು ಜನ, ವೀರಯೋಧರ ಬಿಸಿ ನೆತ್ತರಿನ ಪಸೆಯನ್ನು ಹಿಡಿದಿಟ್ಟಾಳು ಆ ಧರತಿ ಇನ್ನೆಷ್ಟು ದಿನ ಇನ್ನೆಷ್ಟು ಜನ, ಕೊನೆಯಿರದ ಕಥೆಯಾಗಿ ಕಾಡುವುದು ಕಾಶ್ಮೀರ ಇನ್ನೆಷ್ಟು ದಿನ ಇನ್ನೆಷ್ಟು ಜನ, ಕೊನೆಯಿರದ ಕಥೆಯಾಗಿ ಕಾಡುವುದು ಕಾಶ್ಮೀರ ಇನ್ನೆಷ್ಟು ದಿನ ಇನ್ನೆಷ್ಟು ಜನ. ನಮಸ್ಕಾರ.